ಕ್ಷೇತ್ರದಿಂದ ಅವರಿಗೆ ಆಶೀರ್ವಾದ. ನಮ್ಮ ಸನ್ಮಾನ್ಯ ಸರ್ವೋತ್ತಮ ಜಾರಕಿಹೊಳಿ ಸಾಹುಕಾರ ಅವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಗೌರವ ಸಲ್ಲಿಸಬೇಕು. ಸದಾಕಾಲ ನಮ್ಮ ಈ ಶ್ರೀಮಠದ ಮೇಲೆ ನಮ್ಮ ಪೂಜ್ಯ ಶ್ರೀಗಳ ಅಮೃತಹಸ್ತದಿಂದ ವಿಶೇಷವಾಗಿರ್ತಕ್ಕಂಥ ಬೆಳ್ಳಿಯ ಕಿರೀಟವನ್ನ ಮುಕುಟವನ್ನ ನಮ್ಮ ಸರ್ವೋತ್ತಮ ಸಾಹುಕಾರರ ಒಂದು ಶಿರದ ಮೇಲೆ ನಮ್ಮ ಪರಮ ಪೂಜ್ಯ ಶ್ರೀಗಳವರು ಅವಧೂತ ಸಿದ್ಧ ಮಹಾರಾಜರು ಆಶೀರ್ವಾದ ರೂಪದಲ್ಲಿ ಅವರಿಗೆ ಧಾರಣ ಮಾಡಬೇಕು. ಅವರ ಕೃಪಾ ಆಶೀರ್ವಾದ ಸದಾಕಾಲ ನಮ್ಮ ಸರ್ವೋತ್ತಮ ಜಾರಕಿಹೊಳಿ ಸಾಹುಕಾರ ಮೇಲೆ ಸದಾಕಾಲ ಆಶೀರ್ವಾದ ಇರಬೇಕು. ನಿಮ್ಮೆಲ್ಲರ ಸಹಕಾರ ಅವರಿಗೆ ಇರಬೇಕು. ಅಷ್ಟೇ ಅಲ್ಲದೆ ಅಮೋಘ ಸಿದ್ಧರ ಮಧುಗೊಂಡ ಮಹಾರಾಜರ ಕೃಪಾ ಆಶೀರ್ವಾದ ನಮ್ಮ ಸನ್ಮಾನ್ಯ ಶ್ರೀ ಸರ್ವೋತ್ತಮ ಜಾರಕಿಹೊಳಿ ಸಾಹುಕಾರ ಮೇಲೆ ಸದಾಕಾಲ ಇರಲಿ ಅಂತೇಳಿ ಈಗ ಆಶೀರ್ವಾದ ರೂಪದಿಂದ ಅವರಿಗೆ ಮುಕುಟ ಮರಿಯನ್ನ ಶಿರದ ಮೇಲೆ, ಅದು ರಜತ ಅಂದ್ರೆ ಶುಭ್ರವಾಗಿರ್ತಕ್ಕಂಥ ಬೆಳ್ಳಿ ಅಂದ್ರೆ ಪರಿಶುದ್ಧವಾಗಿರ್ತಕ್ಕಂಥದ್ದು. ಅವ್ರು ಎಷ್ಟು ನಮ್ಮ ಅವಧೂತ ಸಿದ್ಧ ಮಹಾರಾಜರು ಎಷ್ಟು ಪರಿಶುದ್ಧದಾರೆ ಅಷ್ಟೇ ಶುದ್ಧವಾಗಿರ್ತಕ್ಕಂಥ ಆಶೀರ್ವಾದ ಅದು ಬೆಳ್ಳಿ ಕಿರೀಟದಿಂದ ಈಗ ಅವರಿಗೆ ಆಶೀರ್ವಾದ ಆಗ್ತದೆ. ನಮ್ಮ ಸರ್ವೋತ್ತಮ ಸಾಹುಕಾರ ಅವರಿಗೆ ಒಂದು ಜೋರಾದ ಚಪ್ಪಾಳೆ ತಮ್ಮೆಲ್ಲರಿಂದ ಬರಬೇಕು. ಅವರಿಗೆ ಪೂಜ್ಯರಿಂದ ಈಗ ಆಶೀರ್ವಾದ ರೂಪದ ಸನ್ಮಾನ ಕಿರೀಟವನ್ನ ತುಳಿಸುತ್ತಾರೆ. ಅಮೋಘ ಸಿದ್ದೇಶ್ವರ ಮಹಾರಾಜ್ ಕಿ, ಮಧುಗೊಂಡೇಶ್ವರ ಮಹಾರಾಜ್ ಕಿ, ಅವಧೂತ ಸಿದ್ಧ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ, ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವರ ನಮಃ ದೇವ. ಮಧುಗೊಂಡೇಶ್ವರ ಮಹಾರಾಜ್ ಕಿ, ಅವಧೂತ ಸಿದ್ಧ ಮಹಾರಾಜ್ ಕಿ. ಬಹಳ ಸಂತೋಷ. ಲಕ್ಷ ಲಕ್ಷ ಜನ ನಿಮ್ಮೆಲ್ಲ ಹೂವಾಡ್ಸಕತ್ತಿರಲ್ಲ, ಅವರ ಜೀವನ ರಾಜಕೀಯ ಭವಿಷ್ಯದಲ್ಲಿ ಹೂವಾಗಿ ಮೇಲೆ ಬರಲಿ ಅಂತ ಇವತ್ತು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಕಾರ್ಯಕ್ರಮದ ರೂವಾರಿಗಳು, ತಮ್ಮೆಲ್ಲರಿಗೆ ಈ ಭಾಗಕ್ಕೆ ಒಂದು ನಡೆದಾಡುವ ದೇವರನ್ನಂತಹ ಖ್ಯಾತಿಯನ್ನು ಪಡೆದಂತಹ ನಮ್ಮ ಪೂಜ್ಯ ಗುರುಗಳಂತಹ ಅವಧೂತ ಸಿದ್ದೇಶ್ವರ ಮಹಾರಾಜರ ಪಾದಕ್ಕೆ ನಮಸ್ಕರಿಸಿ, ಅದೇ ತರಹ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಮಾನ್ಯರಲ್ಲಿ ಮುಖಂಡರಲ್ಲಿ ಎಲ್ಲರಿಗೂ ಕೂಡ ಆತ್ಮೀಯ ನಮಸ್ಕಾರಗಳನ್ನು ಬಯಸ್ತೇನೆ. ಅದರ ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ನಮ್ಮ ತಾಯಂದಿರಾಗಿರ್ಬೋದು, ಗುರು ಹಿರಿಯರಾಗಿರ್ಬೋದು, ಸಹೋದರ ಬಂಧುಗಳಾಗಿರ್ಬೋದು, ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ನಮಸ್ಕಾರಗಳನ್ನು ಹೇಳಕ್ಕೆ ಬಯಸ್ತೇನೆ. ವಿಶೇಷವಾಗಿ ಈ ಒಂದು ಶ್ರೀಮಠದ ಹಾಗೂ ನಮ್ಮ ಒಂದು ಕುಟುಂಬದ ಒಂದು ಸಂಬಂಧ ಹೇಳಬೇಕಂತಂದರೆ ಭಾಳ ಒಂದು ಹಳೆಯ ಸಂಬಂಧ. ಯಾಕೆ ಪೂಜ್ಯ ಮಹಾರಾಜರ ಒಂದು ಆಶೀರ್ವಾದ, ಅವರ ಒಂದು ಕೃಪಾ ನಮ್ಮ ಕುಟುಂಬದಲ್ಲಿ ಸದೈವ ಕಾಲ ಭಾಳ ಒಂದು ತಾತರ ಕಾಲದಿಂದಲೂ ಕೂಡ ಈ ಮಠಕ್ಕೆ ಹಾಗೂ ನಮಗೆ ಇರುವಂತಹ ಒಂದು ಅವಿನಾಭಾವ ಒಂದು ಸಂಬಂಧ. ಅದರ ಜೊತೆಗೆ ಈಗಾಗಲೇ ಯಾಕಂತಂದರೆ ತಾವೆಲ್ಲರೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಅಮೋಘ ಸಿದ್ದೇಶ್ವರ ಒಂದು ಜಾತ್ರಾ ಮಹೋತ್ಸವ ಎಲ್ಲನೂ ಕೂಡ ವಿಜೃಂಭಣೆಯಿಂದ ತಾವು ಮಾಡ್ತಾಯಿದ್ದೀರಿ. ವಿಶೇಷವಾಗಿ ನಮ್ಮ ಪೂಜ್ಯ ಗುರುಗಳ ಬಗ್ಗೆ ನಾವು ಹೇಳಬೇಕಂತಂದರೆ, ಪೂಜ್ಯ ಗುರುಗಳು ಬರೀ ಧಾರ್ಮಿಕ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಶೈಕ್ಷಣಿಕ ಕ್ಷೇತ್ರವಾಗಿರ್ಬೋದು, ದಾಸೋಹವಾಗಿರ್ಬೋದು. ಯಾಕಂದರೆ ಇವತ್ತಿನ ದಿನಮಾನದಲ್ಲಿ ಇಂಥ ಪೂಜ್ಯರನ್ನು ನಾವೆಲ್ಲ ಕೂಡ ಪಡೆದಿದ್ದೇವೆ ಅಂದರೆ ನಮ್ಮೆಲ್ಲರ ಒಂದು ಹೆಮ್ಮೆ ಅಂತ ಸಂಗತಿ. ಇಂಥ ಪೂಜ್ಯರನ್ನು ನಾವೆಲ್ಲರೂ ಕೂಡ ಪಡೆದಿದ್ದೇವೆ. ಅವ್ರ ಜೊತೆಗೆ
ನಾವೆಲ್ಲರೂ ಕೂಡ ಒಂದು ಸಮಾಜವನ್ನು ಕಟ್ಟುವಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ಅಂದರೆ ನಮ್ಮೆಲ್ಲರದು ಒಂದು ದೈವ ಅಂತಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ ಒಂದು ಪೂಜ್ಯರ ಆಶೀರ್ವಾದ, ಶ್ರೀಮಠದ ಆಶೀರ್ವಾದ ನಮ್ಮ ಕುಟುಂಬ ಮೇಲೆ ಸದೈವ ಕಾಲ ಇದೆ. ಅದೇ ತರಹ ಶ್ರೀಮಠದ ಜೊತೆಗೆ ನಮ್ಮ ಒಂದು ಕುಟುಂಬದ ನಾವೆಲ್ಲರೂ ಕೂಡ ಬೆನ್ನೆಲುವಾಗಿ ಇರ್ತೇವೆ ಅನ್ನುವಂಥ ಒಂದು ಮಾತನ್ನು ಪೂಜ್ಯರಿಗೆ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೇನೆ. ಇನ್ನಷ್ಟು ಕೂಡ ಪೂಜ್ಯರ ಒಂದು ವಿಚಾರದಲ್ಲಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ಹೇಳಿ ಪೂಜ್ಯರು ವಿಚಾರವನ್ನು ಹೊಂದಿದ್ದಾರೆ. ಬರುವಂಥ ಭಕ್ತರಿಗೆ ಹಾಗೂ ಎಲ್ಲರಿಗೂ ಕೂಡ ಅನುಕೂಲ ಆಗುವಂತಹ ಕೆಲಸ ಕಾರ್ಯಗಳನ್ನು ಪೂಜ್ಯರು ಮಾಡಬೇಕು ಅಂತ ಒಂದು ವಿಚಾರಧಾರೆಯನ್ನು ಇಟ್ಟಿದ್ದಾರೆ. ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವ್ರ ಜೊತೆಗೆ ನಾವು ಇರ್ತೇವೆ ಅನ್ನುವಂಥ ಒಂದು ಮಾತು ಈ ವೇದಿಕೆ ಮುಖಾಂತರ ನಾವು ಪೂಜ್ಯರಿಗೆ ಬಯಸ್ತೇನೆ. ಅದರ ಜೊತೆಗೆ ನಾವೆಲ್ಲ ಕೂಡ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಜಾತ್ರಾ ಮಹೋತ್ಸವ ಆಗಿರ್ಬೋದು, ಪೂಜ್ಯರ ಒಂದು ಆಶೀರ್ವಾದ ಪಡೆಯಕ್ಕೆ ನಾವು ಎಲ್ಲರೂ ಬಂದಿದ್ದೀರಿ. ಎಲ್ಲರಿಗೂ ಕೂಡ ವಂದಿಸಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ.